ಇವತ್ತು ಪ್ರತಿ ಮನೆಯಲ್ಲೂ ಬೆಳಕು ಇದೆ, ಆದರೆ ಮನಸ್ಸುಗಳಲ್ಲಿ ಕತ್ತಲೆ ಹೆಚ್ಚಾಗಿದೆ. ಪ್ರತಿ ಕೈಯಲ್ಲೂ ಮೊಬೈಲ್ ಇದೆ, ಆದರೆ ಒಬ್ಬರ ಕೈ ಹಿಡಿದು ನಿಲ್ಲುವವರು ಕಡಿಮೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಅಮ್ಮ ಊಟ ಆಯ್ತಾ ಅಂತ ಕೇಳಿದ್ರು. ಈಗ ಅದೇ ಕಾಲದಲ್ಲಿ ಹಾದೇನಿದೆಯಾ ಅಂತ ಕೇಳೋ ಕಾಲ ಬಂದಿದೆ. ಅಪ್ಪನ ಜೊತೆ ಮಾತಾಡೋ ಸಮಯ ಇಲ್ಲ, ಆದರೆ ಸ್ಟೇಟಸ್ ಹಾಕೋಕ್ಕೆ ಸಮಯ ಇದೆ. ಮನೆಯಲ್ಲೇ ಒಬ್ಬ ಅಪ್ಪ ತನ್ನ ಮಗನ ಜೊತೆ 2 ಮಾತು ಆಡೋಕ್ಕೆ ಕಾಯ್ತಿರ್ತಾರೆ, ಆದರೆ ಮಗನಿಗೆ 1000 ಫ್ರೆಂಡ್ಸ್ ಇದ್ದರು. ತಂದೆ ಜೊತೆ ಮಾತಾಡೋಕ್ಕೆ ಸಮಯ ಇರಲ್ಲ ಅಲ್ವಾ? ಕೆಲವರು ಹೊರಗೆ ನಗ್ತಾರೆ, ಆದರೆ ಒಳಗೆ ಪ್ರತಿದಿನ ಒಡೆದು ಹೋಗ್ತಾರೆ, ಅಂದರೆ ನೋವು ಅನುಭವಿಸ್ತಾರೆ. ಅವರಿಗೆ ಬೇಕಾಗಿರುವುದು ಮನಿ ಅಲ್ಲ, ಒಂದು ಹೇಗಿದ್ದೀಯ ಅನ್ನೋ ಪ್ರಶ್ನೆ ಮಾತ್ರ. ಹೌದು ಸ್ನೇಹಿತರೆ, ಮೊಬೈಲ್ ಕೆಟ್ಟದ್ದು ಅಲ್ಲ, ಆದರೆ ಅದು ಮನಸ್ಸಿನ ಸಂಬಂಧಗಳನ್ನು ಕದ್ದಾಗ ಸಮಸ್ಯೆ ಶುರುವಾಗುತ್ತೆ. ಲೈಕ್ಸ್ಗಿಂತ ಲೈಫ್ ಮುಖ್ಯ, ಫಾಲೋವರ್ಸ್ಗಿಂತ ಫ್ಯಾಮಿಲಿ ಮುಖ್ಯ. ದಿನಕ್ಕೆ 5 ನಿಮಿಷವಾದರೂ ನಿಮ್ಮ ಮನೆಯವರ ಜೊತೆ ಮಾತನಾಡಿ, ಇದು ಒಳ್ಳೆಯ ಆಲೋಚನೆ. ಅಮ್ಮನ ಜೊತೆ ಕುಳಿ, ಅಮ್ಮನ ಜೊತೆ ಇರಿ, ಅಪ್ಪನ ಜೊತೆ ನಗಿರಿ, ಸ್ನೇಹಿತರ ನೋವನ್ನು ಕೇಳಿ. ಯಾಕಂದರೆ ನಾಳೆ ಅವರು ಇರಬಹುದು, ಆದರೆ ಮಾತಾಡೋ ಅವಕಾಶ ಇರದೆ ಹೋಗಬಹುದು ಅಲ್ವಾ? ಹಾಗೆ ಈ ಜಗತ್ತಿನಲ್ಲಿ ಹಣ ಕಳೆದುಕೊಂಡವರು ಮತ್ತೆ ಸಂಪಾದಿಸಬಹುದು, ಆದರೆ ಸಂಬಂಧ ಕಳೆದುಕೊಂಡವರು ಮನಃಶಾಂತಿ ಮತ್ತೆ ಪಡೆಯಲು ತುಂಬ ಕಷ್ಟ. ಒಂದು ಮೆಸೇಜ್ ಕಡಿಮೆ ಮಾಡಿ, ಒಂದು ಸಂಬಂಧ ಉಳಿಸಿ, ಒಂದು ರೀಲ್ ಕಡಿಮೆ ಮಾಡಿ, ಒಬ್ಬರ ಮನಸ್ಸು ಅರ್ಥ ಮಾಡಿಕೊಡಿ. ಯಾಕಂದರೆ ತಂತ್ರಜ್ಞಾನ ಬೆಳೆಯುತ್ತಾ ಇದೆ, ಆದರೆ ಮಾನವೀಯತೆ ಕಡಿಮೆಯಾಗಬಾರದು. ಮನಸ್ಸುಗಳನ್ನು ಜೋಡಿಸುವ ಮಾತುಗಳೇ ನಿಜವಾದ ಕ್ರಾಂತಿ ಅಂತ ಹೇಳ್ಬೋದು. ಇದು ನಿಮ್ಮೆಲ್ಲರ ಪ್ರೀತಿಯ ಮನದ ಕವಿಯ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಈ ಒಂದು ಸ್ಟೋರಿ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮೊಬೈಲ್ ಬಳಸಿ, ಆದರೆ ಸಂಬಂಧಗಳನ್ನು ಮರೆಯಬೇಡಿ.